ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್ BK ಫ್ರೀ ಕ್ಲಾಸಸ್ಸಿಂದ ಏನಪ್ಪ ಅಂತಂದ್ರೆ ಈಗಾಗಲೇ ನಿಮಗೆ ಮಾಡೆಲ್ ಟೆಸ್ಟನ್ನು ಅಗ್ನಿವೀರ್ ವೆಬ್ಸೈಟಲ್ಲಿ ಬಂದಂತಹ ಕ್ವಶನ್ಗಳನ್ನು ನಿಮಗೆ ಸೊಲ್ಯೂಷನ್ ಮುಖಾಂತರ ಈಸಿ ಮೆಥಡಲ್ಲಿ ಹೇಳಿದ್ದೀನಿ. ಅದೇ ರೀತಿ ಆ ರೀಸನಿಂಗಲ್ಲಿ ಸಂಬಂಧಪಟ್ಟಂತೆ ನಂಬರ್ ಸೀಕ್ವೆನ್ಸ್ ಅಂತೇಳಿ ಸಂಖ್ಯೆಗಳ ಅನುಕ್ರಮ ಅಂತೇಳಿ ಕ್ವಶನ್ಸ್ ಬಂದಿತ್ತು. ಸೊ ಅದೇ ರೀತಿ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಂತೇಳಿ 100% ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್. ಅವುಗಳ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನ ತೊಗೊಂಡಿನಿ. ಸೊ ಅವುಗಳನ್ನ 20 ಪ್ರಶ್ನೆಗಳು ಯಾವ ರೀತಿ ಅದಾವೆ ನೋಡ್ಕೋರಿ. ಅದೇ ರೀತಿ ಹಿಂದಿನ ವಿಡಿಯೋಸನ್ನು ಯಾರು ನೋಡಿಲ್ಲ ನೋಡ್ಕೋರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಗ್ನಿವೀರ್ ಸಂಬಂಧಪಟ್ಟಂತೆ ಕ್ಲಾಸನ್ನು ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಪ್ರಿವಿಯಸ್ ಇಯರ್ ಕ್ವಶನ್ ಆಗಲಿ 2025ಕ್ಕೆ ಬಂದಂತಹ ಎಲ್ಲ ಸೆಟ್ಗಳನ್ನು ಸೊಲ್ಯೂಷನ್ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ. ಅದೇ ರೀತಿ ಟಾಪಿಕ್ಗಳಲ್ಲಿ ಕೂಡ ಹೇಳ್ಕೊಡ್ತೀನಿ. ಅದೇ ರೀತಿ ಈಗ ಫಸ್ಟ್ ಕ್ವಶನನ್ನು ನೋಡೋಣ. ಯಾವ ರೀತಿ ಅದಾವ ಕ್ವಶನನ್ನು ನೋಡ್ತಾ ಹೋಗೋಣ ಫಸ್ಟಿಗೆ. ಓಕೆ, ಕೊಟ್ಟಿರುವ ಶ್ರೇಣಿಯಲ್ಲಿ ಸಮ ಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಗೊತ್ತಿರಬೇಕು, ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಸಂಖ್ಯೆ 1 ಮತ್ತು ತನ್ನದೆಯಿಂದ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ 2 ಐತಿ. ಈ 2 ಯಾವುದರಿಂದ ಭಾಗ ಹೋಗ್ತೈತಿ? 1 ಮತ್ತು 2ರಿಂದ ಭಾಗ ಹೋಗ್ತೈತಿ. ಹೌದಾ, ಇದು ಅವಿಭಾಜ್ಯ. ಆಮೇಲೆ 3 ಇದು ಕೂಡ ಅವಿಭಾಜ್ಯ. 1 ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಓಕೆ, ಡನ್. ಈಗ ನೋಡಿರಿ ಏನು ಹೇಳ್ಯಾರ ಅವರು, ಅದನ್ನು ನೋಡೋಣ. ಫಸ್ಟು ಸಮಸಂಖ್ಯೆ. ಫಸ್ಟಿಗೆ ಸಮಸಂಖ್ಯೆ ಬರಬೇಕು. ನೋಡಿರಿ, ಸಮಸಂಖ್ಯೆಯು ಅವಿಭಾಜ್ಯ ಸಂಖ್ಯೆಯ ನಂತರ, ಅವಿಭಾಜ್ಯ ಸಂಖ್ಯೆಯ ನಂತರ ಸಮಸಂಖ್ಯೆ ಬರಬೇಕು. ತಕ್ಷಣ ಎಷ್ಟು ಬಾರಿ ಬಂದಿದೆ ಅಂದರೆ ನಂತರ ಮತ್ತು ಅದರ ಮುಂದ್ಗಡೆ. ಇಂಗ್ಲೀಷ್ನಾಗಿತ್ತು ನೋಡಿರಿ, ಇನ್ ದ ಗಿವನ್ ಸಿರೀಸ್ ದ ನಂಬರ್ ಆಫ್ ದ ಟೈಮ್ಸ್ ಈವನ್ ನಂಬರ್ ಆಕರ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಪ್ರೈಮ್ ನಂಬರ್ಸ್. ಓಕೆ, ಅಂದರೆ ಅವಿಭಾಜ್ಯ ಸಂಖ್ಯೆಯ ನಂತರ ಒಂದು ಸಮಸಂಖ್ಯೆ ಎಷ್ಟು ಸಲ ಬಂದತಿ ಅಂತ ಕೇಳ್ಯಾರ ಅವರು. ಓಕೆ, ಇದರ ಅರ್ಥ ಏನು ಹೇಳ್ರಿ, ಅವಿಭಾಜ್ಯ ಸಂಖ್ಯೆಯ ನಂತರ ಸಮಸಂಖ್ಯೆ ಎಷ್ಟು ಬಾರಿ ಬಂದತಿ ಚೆಕ್ ಮಾಡ್ಕೊಂಡು ಹೋಗ್ರಿ. 1 ಅಂತೂ ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ. ಫಸ್ಟ್ 2 ಆದಮೇಲೆ ಬಂದತಿ ನೋಡ್ರಿ, ಇಲ್ಲಿ ಬಂದತಿ. ಎಸ್, 1 ಆಯಿತು. ಓಕೆ, 2 ಇದೊಂದು ಅವಿಭಾಜ್ಯ ಸಂಖ್ಯೆ, ಆಮೇಲೆ ಸಮಸಂಖ್ಯೆ ಬಂದದ್ದು. ನೆಕ್ಸ್ಟ್ 4 ಒಂದು ಸಮಸಂಖ್ಯೆ ಬಿಟ್ಬಿಡ್ರಿ. ಆಮೇಲೆ 2 ಮತ್ತು 7 ಐತಿ, ಆದರೆ ಸಮಸಂಖ್ಯೆ ಅಲ್ಲ, ಅದು ಅವಿಭಾಜ್ಯ ನಂತರ ಸಮಸಂಖ್ಯೆ ಅಲ್ಲ, ಅದು ಏನು ಒಂದು ಬೆಸ ಸಂಖ್ಯೆ ಐತಿ, ಅಲ್ಲ. ನೆಕ್ಸ್ಟು 7 ಒಂದು ಅವಿಭಾಜ್ಯ ಸಂಖ್ಯೆ, ಅದಾದ ನಂತರ ಸಮಸಂಖ್ಯೆ ಬಂದದ್ದು 6 ಅಂತೇಳಿ. ಓಕೆ, ನೆಕ್ಸ್ಟ್ 2 ಆಯಿತು. ನೆಕ್ಸ್ಟು 3ನೇದು ಯಾವ್ದು ಬರುತ್ತೆ ನೋಡಿರಿ. ನೆಕ್ಸ್ಟು ಅವಿಭಾಜ್ಯ ಸಂಖ್ಯೆ 5 ಅದ, ಅದಾದ ನಂತರ ಸಮಸಂಖ್ಯೆ ಬಂದದ್ದು. ಓಕೆ, ನೆಕ್ಸ್ಟು ಅದಾದಮೇಲೆ 7 ಐತಿ, ಅವಿಭಾಜ್ಯ ಸಂಖ್ಯೆ ಸಮಸಂಖ್ಯೆ 8 ಅದ. ಓಕೆ, ನೆಕ್ಸ್ಟು 2 ಆದಮೇಲೆ 2 ಅದ, ಈ ಸಮಸಂಖ್ಯೆನೂ ಐತಿ ಬೆಸ ಸಂಖ್ಯೆನೂ ಐತಿ. ನೆಕ್ಸ್ಟು ಅದರ ನೆಕ್ಸ್ಟ್ದು ಬರುತ್ತೆ, 2 ಅವಿಭಾಜ್ಯ ಸಂಖ್ಯೆ ಒಂದು ಸಮಸಂಖ್ಯೆ. ಟೋಟಲ್ ಎಷ್ಟಾದರೂ ರೀ, ಒಂದು ಸಲ ಬರೀತೀನಿ. ಓಕೆ, ಒಂದು ಸಲ ಬರೀತೀನಿ. ಯಾವ್ಯಾವು? 2, 8, ಆಮೇಲೆ 7, 6, ಆಮೇಲೆ 5, 4, ಅದಾದಮೇಲೆ ಅದೈತಿ ನೋಡ್ರಿ 7, 8, ಆಮೇಲೆ 2, 2, ಆಮೇಲೆ 2, 4. ಟೋಟಲ್ ಎಷ್ಟಾದ್ರು ರೀ? ಟೋಟಲ್ ಎಷ್ಟದು? 6 ಅದು. ಅಂದ್ರೆ ಒಂದು ಆನ್ಸರ್ ಎಷ್ಟು ಹೇಳಿ? ಆಪ್ಷನ್ ನಂಬರ್ ಎ. ಈ ರೀತಿ ನೋಡ್ಬೇಕು ನೋಡ್ರಿ ಇದನ್ನು ಟಾಪಿಕನ್ನು. ಅವ್ರು ಕೊಟ್ಟಂತಹ ಕ್ವಶನನ್ನು ನೀವು ಅರ್ಥ ಮಾಡಿಕೊಂಡು ಈ ರೀತಿ ನೀವು ಸೊಲ್ಯೂಷನನ್ನು ಮಾಡಬೇಕಾಗುತ್ತೆ. ಓಕೆ, ಒಂದು ಫಸ್ಟಿಗೆ ಅವಿಭಾಜ್ಯ ಸಂಖ್ಯೆ ಬಂದು ಆಮೇಲೆ ಸಮಸಂಖ್ಯೆ ಎಷ್ಟು ಬಂದವ ಅಂತೇಳಿ ಕೇಳಿ. ಎಷ್ಟು ಬಂದವ? 6 ಅದಾವ. ಇವು 3 6 ಅದು. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಸೆಕೆಂಡ್ ಕ್ವಶನ್ ಏನದ ನೋಡ್ರಿ. ಕ್ವಶನ್ ಕೊಟ್ಟಿರುವ ಸಂಖ್ಯೆಯಲ್ಲಿ ಶ್ರೇಣಿಯಲ್ಲಿ ಬೆಸ ಸಂಖ್ಯೆಯು 2 ಸಮ ಸಂಖ್ಯೆಗಳ ನಡುವೆ ಅಂತಂದ್ರೆ ಬೆಸ ಸಂಖ್ಯೆಯು 2 ಸಮಸಂಖ್ಯೆಗಳ ನಡುವೆ. ಚಿಕ್ಕ ಈಚಿಕ ಏನಿರ್ಬೇಕು ರೀ? ಎಡಗಡೆ ಮತ್ತು ಬಲಗಡೆ ಸಮಸಂಖ್ಯೆ ಇರಬೇಕು, ನಡು ಬೆಸ ಸಂಖ್ಯೆ ಇರಬೇಕು. ಅಂಥವು ಎಷ್ಟು ಅದಾವ ನೋಡೋಣ. ಓಕೆ, ಫಸ್ಟಿಗೆ ನೋಡಿರಿ, ಫಸ್ಟಿಗೆ ಏನಿರಬೇಕು? ಮಿಡಲು ಬೆಸ ಸಂಖ್ಯೆ ಇರಬೇಕು. 1ನೇದು ಐತಿ ನೋಡಿರಿ, ಐತಿ. ನೆಕ್ಸ್ಟು ಅದರ ನೆಕ್ಸ್ಟ್ದು ಐತಿ 4, 9, 8 ಅದು ಕೂಡ ಅದ ನೋಡ್ರಿ. ಹೌದಾ? ನೆಕ್ಸ್ಟು ಮುಂದ್ಗಡೆ ಬಂದ್ರೆ ನಡು ಬೆಸ ಸಂಖ್ಯೆ ಇರಬೇಕು, ಆ ಕಡೆ ಈ ಕಡೆ ಸಮಸಂಖ್ಯೆ. 4, 5, 6 ಮಧ್ಯದಲ್ಲಿ ಬೆಸ ಸಂಖ್ಯೆ ಅದ. ಓಕೆ, ನೆಕ್ಸ್ಟು 4, 1, 2 ಮುಗಿತಾ? ಟೋಟಲ್ ಎಷ್ಟು ಅದ ಬರಿತೀನಿ ನೋಡ್ರಿ. ಯಾವ್ಯಾವ ಅದಾವ? 6, 1, 4, ಆಮೇಲೆ 4, 9, 8, ಆಮೇಲೆ 4, 5, 6. ಓಕೆ, ನೆಕ್ಸ್ಟು 4, 1, 2 ನೋಡಿರಿ. ಮಧ್ಯದಲ್ಲಿ ಬೆಸ ಸಂಖ್ಯೆ ಅದರಿ, ಎಲ್ಲದಕ್ಕೂ ಆ ಕಡೆ ಈ ಕಡೆ ಸಮಸಂಖ್ಯೆ. ಅವ್ರಿಗೆ ಹೇಳಿದಂಗೆ ನಾವು
ಹುಡುಕಿವಿ. ಟೋಟಲ್ ಎಷ್ಟು ಅದು ರೀ 4. ಆಪ್ಷನ್ ನಂಬರ್ ಬಿ ನೋಡಿರಿ. ಎಷ್ಟು? ಆಪ್ಷನ್ ನಂಬರ್ ಬಿ. ಪಾಸ್ ಮಾಡಿಕೊಂಡು ನೀವು ಸೊಲ್ಯೂಷನ್ ಮಾಡಿದರೂ ಒಳ್ಳೆಯದು. ಓಕೆ, ಎಷ್ಟಾಯಿತು? 4. ಆಪ್ಷನ್ ನಂಬರ್ ಸಿಕ್ತು. ನೆಕ್ಸ್ಟು ಥರ್ಡ್ ಒನ್. ಕೊಟ್ಟಿರುವ ಶ್ರೇಣಿಯಲ್ಲಿ ಯಾವುದೇ 3 ಅನುಕ್ರಮ ಬೆಸ ಸಂಖ್ಯೆಗಳನ್ನು ಪರಿಗಣಿಸಿದಾಗ, ಅಂದರೆ ಅನುಕ್ರಮ ಅಂದರೆ ಬೆಸ ಸಂಖ್ಯೆಗಳು ಸಾಲಾಗಿ ಇರಬೇಕು. ಅನುಕ್ರಮ ಅಂದರೆ ಒಂದಾದಮೇಲೆ ಒಂದು. ನಂತರ ಸಮ ಸಂಖ್ಯೆಯು 2 ಬಾರಿ ಅವಿಭಾಜ್ಯ ಸಂಖ್ಯೆಗಳ ನಡುವೆ ಎಷ್ಟು ಬಾರಿ ಬಂದಿದೆ? ಗೊತ್ತಾಯಿತು? 3 ಅನುಕ್ರಮ ಸಂಖ್ಯೆಗಳನ್ನು ನೀವು ನೋಡಬೇಕು. 3 ಕಂಟಿನ್ಯೂ ನಂಬರ್ ಇರಬೇಕು. ಅಲ್ಲಿ ಏನಿರಬೇಕು ಹೇಳ್ರಿ? ಸಮ ಸಂಖ್ಯೆಯು 2 ಅವಿಭಾಜ್ಯ ಸಂಖ್ಯೆಗಳ ನಡುವೆ ಇರಬೇಕು. ಅಂದರೆ ಮಧ್ಯದಲ್ಲಿ ಅವಿಭಾಜ್ಯ ಸಂಖ್ಯೆ, ಆ ಕಡೆ ಈ ಕಡೆ ಸಮ ಸಂಖ್ಯೆ, ಇದರ ಅರ್ಥ. ಓಕೆ, ಈ ರೀತಿ ನೋಡ್ಕೊತ ಹೋಗೋಣ್ರಿ ಎಷ್ಟದವು. ಓಕೆ ನೋಡಿರಿ, ಸಮ ಸಂಖ್ಯೆ ಮಧ್ಯದಲ್ಲಿರಬೇಕು, ಆ ಕಡೆ ಈ ಕಡೆ ಅವಿಭಾಜ್ಯ ಇರಬೇಕು. ನೋಡಿರಿ 3, 4, 5 ಐತಿ. ಅದೇ ರೀತಿ 6, 5, 7 ಐತಿ. 5, 6, 7 ಐತಿ. ಓಕೆ, ನೆಕ್ಸ್ಟ್ 11, 12, 13. ಓಕೆ, ನೆಕ್ಸ್ಟು 13, 16, 17 ಮಾರ್ಕ್ ಮಾಡತ್ತೀವಿ ನಾವು. ಆಮೇಲೆ ನಿಮಗೆ ಬರಿತೀನಿ. ನೆಕ್ಸ್ಟು 17, 18, 19. ಓಕೆ, ನೆಕ್ಸ್ಟ್ ಮುಂದ್ಗಡೆ ಆದ್ರೆ ಇವು ಯಾವ ಇಲ್ಲ. ನೆಕ್ಸ್ಟು ಲಾಸ್ಟ್ ಐತೆ ನೋಡಿ 29, 30, 31. ಡನ್ನ. ಅವ್ರು ಹೇಳಿದ್ದೇನು? ಸಮ ಸಂಖ್ಯೆ ಆ ಕಡೆ ಈ ಕಡೆ ಇರಬೇಕು, ಮಧ್ಯದಲ್ಲಿ ಅವಿಭಾಜ್ಯ ಸಂಖ್ಯೆ ಇರಬೇಕು. ಟೋಟಲ್ ಎಷ್ಟು ಅದು ರೀ? 3, 3, 6 ಅದಾವ. ಅವನ್ನೆಲ್ಲ ಇಲ್ಲಿ ಬರಿತೀನಿ ನೋಡಿರಿ ಒಂದು ಸಲ. ಏನೇನದ ನಿಮಗೆ ಕನ್ಫರ್ಮ್ ಆಗಬೇಕು. 3, 4, 5 ಅವ್ರು ಹೇಳಿದಂಗೆ ಅದಾವ ಇಲ್ಲಿ ನೋಡಿರಿ. ಆಮೇಲೆ 5, 6, 7. ಹೌದಾ? ನೆಕ್ಸ್ಟು 11, 12, 13. ನೆಕ್ಸ್ಟು 13 ಆಯಿತಾ? ನೆಕ್ಸ್ಟು 13, 16, 17. ಓಕೆ, ನೆಕ್ಸ್ಟು 17, 18, 19. ಓಕೆ, ನೆಕ್ಸ್ಟ್ ಅದಾದಮೇಲೆ 29, 30, 31. ಎಷ್ಟಾದರೂ ಟೋಟಲ್ 6 ಆದವು. ಮಧ್ಯದಲ್ಲಿ ನೋಡಿರಿ ಸಮ ಸಂಖ್ಯೆ ಅದ ಎಲ್ಲದಕ್ಕೂ. ಓಕೆ, ಡನ್. ಎಷ್ಟಾದ್ರು ರೀ? ಟೋಟಲ್ 6 5. ಆಪ್ಷನ್ ನಂಬರ್ ಯಾವ್ದು ನೋಡಿರಿ? ಆಪ್ಷನ್ ನಂಬರ್ ಸಿ. ಈ ರೀತಿ ನೀವು ಚೆಕ್ ಮಾಡ್ಕೊತ ಹೋಗ್ಬೇಕು. ಸರಿ, ಇದು 13 ಮುಗ್ದತ್ತಲ್ಲ, ಅದ್ರ ಮುಂದಿನ ನಾವು ಕನ್ಸಿಡರ್ ಮಾಡೋ ಅಲ್ಲ. ಅವ್ರು ಏನು ಹೇಳ್ಯಾರ? ಲಾಸ್ಟಿಗೆ 2 ಸಮ ಸಂಖ್ಯೆ ಇದ್ದು ಮಧ್ಯದಲ್ಲಿ ಅವಿಭಾಜ್ಯ ಸಂಖ್ಯೆ ಇದ್ರೆ ಆ ಸಂಖ್ಯೆ ಮುಗಿದ್ರು ಅಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು. ಓಕೆ, ಡನ್. ಓಕೆ, 4th ಕ್ವಶನ್ ಏನದ ನೋಡ್ರಿ. ಕೊಟ್ಟಿರುವ ಶ್ರೇಣಿಯಲ್ಲಿ ಬೆಸ ಸಂಖ್ಯೆಯು 4ರ ಅಪವರ್ತನಗಳ ನಂತರ ಎಷ್ಟು ಬಾರಿ ಬಂದಿದೆ? 4ರ ಅಪವರ್ತನ ಅಂದರೆ ಏನು ರೀ? 4ರಿಂದ ಭಾಗ ಹೋಗುವ ಸಂಖ್ಯೆಗಳು 4ರ ಅಪವರ್ತನಗಳು. ಅದರ ನಂತರ ಅಂದರೆ 4ರ ಅಪವರ್ತನಗಳು ಅಂದರೆ 4 ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತಲ್ಲ ಅದರಿಂದ ಅದು ಅಪವರ್ತನಗಳು. ಈಗ 4 ಎಷ್ಟರಿಂದ ಭಾಗ ಹೋಗುತ್ತೆ ರೀ? 2ರಿಂದ ಹೋಗುತ್ತೆ. ಹೌದಾ? ಓಕೆ, 1ರಿಂದ ಹೋಗುತ್ತೆ. ಅದಾದ ನಂತರ ಏನಿರಬೇಕು? ಬೆಸ ಸಂಖ್ಯೆಯು 4ರ ಅಪವರ್ತನಗಳ ನಂತರ 4ರ ಅಪವರ್ತನ ನಂತರ ಏನಿರಬೇಕು? ಬೆಸ ಸಂಖ್ಯೆ ಇರಬೇಕು. ಅಂಥವು ಎಷ್ಟು ಅದಾವ ಚೆಕ್ ಮಾಡೋಣ ಫಸ್ಟಿಗೆ. ಓಕೆ, ನೋಡಿರಿ 1, 2 ಇಲ್ಲ. ಓಕೆ, ನೆಕ್ಸ್ಟ್ ಯಾವುದಾದ ರೀ? ಫಸ್ಟಿಗೆ ನೋಡಿರಿ 2 ಐತಿ. 2ರಿಂದ 4 ಹೋಗುತ್ತಿಲ್ಲ ಭಾಗ 2, 3. ಅದಾದ ನಂತರ ಬೆಸ ಸಂಖ್ಯೆ ಐತಿ. ಓಕೆ, ನೆಕ್ಸ್ಟು 4ರಿಂದ 4 ಹೋಗೇ ಹೋಗುತ್ತೆ. 4ರ ಅಪವರ್ತನಗಳು ಅಂತೂ ಯಾವ್ಯಾವು? 1, 2, 4 ಇವು ಫಸ್ಟ್ ಇರಬೇಕು. ಅದಾದ ನಂತರ ಬೆಸ ಸಂಖ್ಯೆ ಇರಬೇಕು. ಓಕೆ, 4, 5 ಆಯಿತಾ? ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿರಿ? 2 ಐತೆ ನೋಡಿರಿ. 2ರಿಂದ ಹೋಗುತ್ತೆ. ನೆಕ್ಸ್ಟ್ 4, 1. ಆಮೇಲೆ 1ರಿಂದನೂ ಹೋಗುತ್ತೆ 4. ಅದಾದಮೇಲೆ ಬೆಸ ಸಂಖ್ಯೆ ಐತಿ 1, 13. ಅದಾದಮೇಲೆ 4, 5 ಡನ್. ಆಮೇಲೆ 1, 3. ಟೋಟಲ್ ಎಷ್ಟು ಅದು? 2, 4, 6, 7 ಅದು ನೋಡಿರಿ. ಅವು ಯಾವ್ಯಾವ ನೋಡಿರಿ ಇಲ್ಲಿ ಬರಿತೀನಿ. 2, 3, 4, 5 ನೋಡಿರಿ. ಇವುಗಳಲ್ಲಿ 3 ಸಂಖ್ಯೆಗಳು ಒಂದು ಫಸ್ಟ್ ಇರಬೇಕು, ಆಮೇಲೆ ಬೆಸ ಸಂಖ್ಯೆ ಇರಬೇಕು. ಐತಿಲ್ಲಿ ನೋಡ್ಕೊತ ಹೋಗ್ರಿ. 2, 11. ಆಮೇಲೆ 4, 1, 1, 13. ಆಮೇಲೆ 4, 5. ಆಮೇಲೆ 1, 3. ಟೋಟಲ್ ಎಷ್ಟಾದವು ರೀ? 7 ಆದ್ವಾ? ಹಾಂ, ನಿಮ್ಗೆ ಗೊತ್ತಾಗೋ ಸೊಂದು ಬರ್ತೇನೆ ಅಷ್ಟೇ. ಆಪ್ಷನ್ ನಂಬರ್ ಎ ನೋಡಿರಿ. ಎಷ್ಟಾಯಿತು? ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ ಯಾವುದೇ 3 ಅನುಕ್ರಮ ಸಂಖ್ಯೆಗಳನ್ನು ಪರಿಗಣಿಸಿದಾಗ, 3 ಸಂಖ್ಯೆಗಳು ಕಂಟಿನ್ಯೂ ನೋಡಿದಾಗ 3ಕ್ಕಿಂತ ದೊಡ್ಡದಾದ ಸಮಸಂಖ್ಯೆಯು 2 ಬೆಸ ಸಂಖ್ಯೆಗಳ ನಡುವೆ. ಫಸ್ಟಕ್ಕೆ 3ಕ್ಕಿಂತ ದೊಡ್ಡದಾದ ಸಂಖ್ಯೆ
ಮೂರಕ್ಕಿಂತ ದೊಡ್ಡದಾದ ಬೆಸ ಸಂಖ್ಯೆ, ಮೂರಕ್ಕಿಂತ ದೊಡ್ಡದಾದ ಬೆಸ ಸಂಖ್ಯೆ. ಓಕೆ, ಅವುಗಳ ಎರಡು ಬೆಸ ಸಂಖ್ಯೆಗಳ ನಡುವೆ ಇರಬೇಕು. ಮೂರಕ್ಕಿಂತ ದೊಡ್ಡದಾದ ಏನಿರ್ಬೇಕು ರೀ, ಸಮ ಸಂಖ್ಯೆ ಇರಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕ್ವಶನನ್ನು ನಿಮ್ಗೆ ಕನ್ಫ್ಯೂಸ್ ಮಾಡಿರ್ತಾರೆ ಅವರು. ಮೂರಕ್ಕಿಂತ ದೊಡ್ಡದಾದ ಸಮ ಸಂಖ್ಯೆ ಎರಡು, ಮೂರಕ್ಕಿಂತ ದೊಡ್ಡದಾದ ಸಮ ಸಂಖ್ಯೆ ಎರಡು ಬೆಸ ಸಂಖ್ಯೆಗಳ ಮಧ್ಯದಲ್ಲಿ ಆ ಕಡೆ ಈ ಕಡೆ ಬೆಸ ಸಂಖ್ಯೆ ಇರಬೇಕಂತ ಹೇಳ್ತಾರೆ ಅವರು. ಓಕೆ, ನೋಡೋಣ್ರಿ ಎಷ್ಟದಾವ. ಓಕೆ, ನೋಡಿರಿ, ಮೂರಕ್ಕಿಂತ ದೊಡ್ಡದಾದ ಸಮ ಸಂಖ್ಯೆ 6 ಅದಲ್ಲ ಮಧ್ಯದಲ್ಲಿ, ಅಂದರೆ ಆ ಕಡೆ ಈ ಕಡೆ ಬೆಸ ಸಂಖ್ಯೆ ಇದೆ. 7, 6, 5. ನೆಕ್ಸ್ಟು ಇಲ್ಲಿ ಯಾವುದಿಲ್ಲ. ನೆಕ್ಸ್ಟ್ 5, 6, 7 ಬರುತ್ತೆ. ನೆಕ್ಸ್ಟು 3, 4, 1. ಟೋಟಲ್ ಎಷ್ಟಾಯಿತು? 3 ಅದು 7, 6, 5. ನೋಡಿರಿ, ಕೊಟ್ಟಂಥದ್ದು ಅವರು ಹೇಳಿಕೆ ಕರೆಕ್ಟ್ ಐತಿಲ್ಲ, ನಾವು ಸೆಲೆಕ್ಟ್ ಮಾಡಿದ್ದು 7. ಆಮೇಲೆ 3, 4, 1. ಟೋಟಲ್ ಎಷ್ಟು ಅದು ರೀ? 3 ಅದು ಆಪ್ಷನ್ ನಂಬರ್ ಎ. ನೀವೆಲ್ಲ ಇವನು ನೋಟ್ ಮಾಡ್ಕೋಬೇಕು, ಇವುಗಳಲ್ಲಿ ಇದೇ ಥರ ಕ್ವಶನ್ ನಿಮಗೆ ಬರ್ತಾವೆ. ಓಕೆ, ನೆಕ್ಸ್ಟ್ 6th ಕ್ವಶನ್. ಕೊಟ್ಟಿರುವ ಇಂಗ್ಲೀಷ್ ವರ್ಣಮಾಲೆಗಳ ಈ ಥರನೂ ಕೊಡ್ಬೋದು. ಕೊಟ್ಟಿರುವ ಇಂಗ್ಲೀಷ್ ವರ್ಣಮಾಲೆಗಳನ್ನು ಏನು ಹೇಳ್ಯಾರ, ಶ್ರೇಣಿಯಲ್ಲಿ ಯಾವುದೇ 3 ಕ್ರಮಾನುಗತ ಅಕ್ಷರಗಳನ್ನು ಪರಿಗಣಿಸಿದಾಗ, 3 ಅಕ್ಷರಗಳನ್ನು ನಾವು ನೋಡಿದಾಗ ವ್ಯಂಜನಾಕ್ಷರವು ಸ್ವರಗಳ ನಡುವೆ ಇರಬೇಕು. ಅಂದ್ರೆ ನಡು ವ್ಯಂಜನ ಇರಬೇಕು, ಆ ಕಡೆ ಈ ಕಡೆ ಸ್ವರ ಇರಬೇಕು. ಸ್ವರ ಸಂಖ್ಯೆ ಗೊತ್ತಲ್ಲ, ಸ್ವರಗಳು ಯಾವ್ಯಾವು? ಸ್ವರಗಳು ಯಾವ್ಯಾವ ರೀ? ಎ, ಇ, ಐ, ಓ, ಯು. ಇವು ಸ್ವರಗಳು ಇಂಗ್ಲೀಷ್ ವರ್ಣಮಾಲೆಯಲ್ಲಿ. ಅಂಥವು ಎಷ್ಟು ಅದಾವ ನೋಡೋಣ ಫಸ್ಟಿಗೆ. ಆ ಕಡೆ ಈ ಕಡೆ ಸ್ವರ ಇರಬೇಕು. ಓಕೆ, ನೋಡಿರಿ, ಇಲ್ಲಿ ಎ ಮತ್ತು ಇ 2 ಸ್ವರ ಅದಾವ, ಮಧ್ಯದಲ್ಲಿ ವ್ಯಂಜನಾಕ್ಷರ ಅದ. ಓಕೆ, ನೆಕ್ಸ್ಟ್ ಓ ಮತ್ತು ಯು, ಇಲ್ಲಿ ಕೂಡ ಮಧ್ಯದಲ್ಲಿ ವ್ಯಂಜನ ಅದ. ಓಕೆ, ಆಮೇಲೆ ಇ, ಡಬ್ಲ್ಯೂ, ಓ. ಎಷ್ಟು ಅದ ಟೋಟಲ? 3 ಅದಾವ. ಹಾಂ, ಯಾವ್ಯಾವು ಬರೀನಾ? ಎ, ಎಮ್, ಇ 1 ಆಯಿತು. ನೆಕ್ಸ್ಟು ಓ, ಕ್ಯೂ, ಯು ಆಯಿತು. ನೆಕ್ಸ್ಟ್ ಇನ್ನೊಂದು ಇ, ಡಬ್ಲ್ಯೂ, ಓ. ಟೋಟಲ್ ಎಷ್ಟು ಅದು? 3 ಅಲ್ವಾ? ಅಂದ್ರೆ ಆಪ್ಷನ್ ನಂಬರ್ ಬಿ ನೋಡಿರಿ, ಆಪ್ಷನ್ ನಂಬರ್ ಬಿ. ಈ ರೀತಿ ನೋಡ್ಕೊತ ಹೋಗ್ಬೇಕು ನೋಡಿರಿ. ಓಕೆ, ಡನ್. ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಓಕೆ, ಮತ್ತು ಯಾವುದೇ ಕ್ವಶನ್ಸ್ ಇದ್ದರೂ ಕಳಿಸ್ರಿ, ನಮ್ಮ ಸೊಲ್ಯೂಷನ್ ಮಾಡ್ತೀನಿ. ಭಾಳ ಜನ ಕಳಿಸ್ತಿದ್ರಿ. ಓಕೆ, ನೆಕ್ಸ್ಟ್ 7th. ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳ ನಡುವೆ, ಯಾವುದೇ 2 ಅನುಕ್ರಮ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 3 ಆಗಿರುವ ಸಂಖ್ಯಾ ಶ್ರೇಣಿ. ಅಂದ್ರೆ ಯಾವುದೇ 2 ಸಂಖ್ಯೆನ ಕನ್ಸಿಡರ್ ಮಾಡಿದ್ರೆ ಅವುಗಳ ನಡುವೆ ವ್ಯತ್ಯಾಸ ಎಷ್ಟಿರ್ಬೇಕು ರೀ? 3 ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಫಸ್ಟಿಗೆ ತೊಗೊಳು, 6, 8 ಬರೋಂಗಿಲ್ಲ. 6 8 2 ಇಲ್ಲ, 5 8 5 ಬಂತ, 8 5 ತೆಗಿರಿ 3 ಬಂತ. ಹಾಂ, ಅದನ್ನು ಹೇಳ್ಯಾರ ನೋಡಿ. ನೆಕ್ಸ್ಟ್ 5 2 5 2 ತೆಗಿರಿ 3 ಬಂತ. ಹಾಂ, ಈ ರೀತಿ ನೋಡಿರಿ. 0 3 0ದಾಗ 3 ತೆಗೆದ್ರೆ 3 ಉಳಿತು. ಆಮೇಲೆ 3ರಲ್ಲಿ 6 ತೆಗೆದ್ರೆ 3 ಉಳಿತು. 6ರಲ್ಲಿ 9 ತೆಗೆದ್ರೆ 3 ಉಳಿತು ಮತ್ತಲ್ಲಿ, ಹೌದಿಲ್ಲ? ಆ ಥರ ಇದ್ದದ್ದು ಅವರು ಹುಡುಕಂದಾರ. ಆಮೇಲೆ 1 4, ಆಮೇಲೆ 2 5, ಆಮೇಲೆ 7 4. ಎಷ್ಟಾದರೂ ಟೋಟಲ ನೋಡಿರಿ, 8 5 5 2 0 3. ಇವು ನೀವು ಅದು ಹೇಳಿಕೆ ಪ್ರಕಾರ ಅದಾವಿಲ್ಲ ಅಂತ ಚೆಕ್ಕಿಂಗ್ ಮಾಡಕ್ಕೆ ನಿಮಗೆ ಬರೆದು ಕೊಡತ್ತೀನಿ ಅಷ್ಟೇ ನಾನು. 6, ಆಮೇಲೆ 6 9, ಹೌದಾ? 5 ಅದು. ನೆಕ್ಸ್ಟು 1 4, ಆಮೇಲೆ 2 5, ಆಮೇಲೆ 7 4. ಎಷ್ಟದು ನೋಡಿರಿ? 2 3 4 5 6 7 8. ಯಾವ್ದು ಬಿಟ್ಟಿವೇನು ರೀ? ನೋಡಿರಿ, 8 5 ಆಯಿತಾ, ಆಮೇಲೆ 5 2 ಆಯಿತು, 0 3 ಆಯಿತು, ಆಮೇಲೆ 3 6 ಆಯಿತು, 6 9 ಆಯಿತು, ಆಮೇಲೆ 6 9 ಆಯಿತಾ, 6 9 ಆಯಿತು. ನೆಕ್ಸ್ಟು 1 4, ಆಮೇಲೆ 2 5. ಹಾಂ, 8 ಅದು ಅಲ್ಲ? ಎಷ್ಟು ಟೋಟಲ್ ಎಷ್ಟದು? 8. ಈ ರೀತಿ ನೋಡ್ಬೇಕು ನೋಡ್ರಿ. ಸ್ವಲ್ಪ ವಿಚಾರ ಮಾಡೋಕೆ ಹಸ್ತತ್ತೆ ಅಷ್ಟೆ. ಅಂದ್ರೆ ಅವಸರದಾಗ ಯಾವುದರೇ ಒಂದು ಸೆಲೆಕ್ಟ್ ಮಾಡಿಬಿಡ್ಬಾರ್ದು. ಓಕೆ, ಡನ್. ಓಕೆ, ನೆಕ್ಸ್ಟ್ ಹೋಗೋಣ್ರಿ. 8th ಕ್ವಶನ್ ನೋಡಿರಿ, ಏನು ಹೇಳಿ.
ಇಂಗ್ಲೀಷ್ ವರ್ಣಮಾಲೆಗಳ ಅಕ್ಷರಗಳ ಸರಣಿಯಲ್ಲಿ ಎಡದಿಂದ 8ನೇ ಅಕ್ಷರದ ಎಡಕ್ಕೆ ಬಂದಿರುವ 6ನೇ ಅಕ್ಷರ ಯಾವುದು? ನೋಡ್ರಿ ಏನು ಹೇಳ್ಯಾರ. ಫಸ್ಟು ನಮಗೆ ಎಡ ಯಾವುದು ಬಲ ಯಾವುದು ನೋಡಬೇಕು. ಹೌದಾ? ಇದು ರೈಟ್, ಓಕೆ, ಇದು ಲೆಫ್ಟ್. ಹಾಂ, ಅವ್ರೇನು ಹೇಳ್ಯಾರ? ಎಡದಿಂದ 8ನೇ ಅಕ್ಷರ ಯಾವುದು ಫಸ್ಟಿಗೆ ನೋಡೋಣ. ಓಕೆ, ಎಡದಿಂದ 8ನೇ ಅಕ್ಷರ ಯಾವ್ದು ಬಂತು ನೋಡ್ರಿ. ಇಲ್ಲಿಂದ ಕೌಂಟ್ ಮಾಡ್ಕೊಂತವ್ರು 1 2 3 4 5 6 7 8. 8ನೇ ಅಕ್ಷರ ಯಾವ್ದು ಬಂತು ರೀ? ಎಂ ಬಂತು. ಎಂ ಅಂತ ಮುಗೀತು. ಆಮೇಲೆ ಏನಾರ ಅಕ್ಷರದ ಎಡಕ್ಕೆ ಬಂದಿರುವ 6ನೇ ಅಕ್ಷರ, ಇದ್ರ ಎಡಕ್ಕೆ ನಾನು ಮಾತಾವ, ಇದ್ರದ್ದು ಎಡಕ್ಕಂದ್ರೆ ಈ ಕಡೆ. ಓಕೆ ಓಕೆ, ಇಲ್ಲಿಂದ 6ನೇ ಅಕ್ಷರ ಯಾವ್ದು ನೋಡ್ರಿ? 1 2 3 4 5 6. 6 ಅಂದ್ರೆ ಯಾವ್ದು ಬಂತು? ಆ ಎಮ್ಮನ್ನು ಬಿಡ್ಬೇಕ್ರಿ. ಆ ಎಮ್ಮನ್ನು ಬಿಟ್ಟು 6ನೇ ಅಕ್ಷರ ಅಂದರೆ ಯಾವ್ದು ಬಂತು? ಜಿ ಬಂತ. ಆಪ್ಷನ್ ನಂಬರ್ ಸಿ ನೋಡ್ರಿ. ಅವ್ರು ಕೊಟ್ಟಂಥದ್ದು ಫಸ್ಟಿಗೆ ಒಂದೊಂದು ಸೆಂಟೆನ್ಸಲ್ಲಿ ಅರ್ಧ ಭಾಗವನ್ನು ಮಾಡಿ ಓದ್ಬೇಕು ನೀವು, ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಡನ್ನ. ಎಡದಿಂದ 8ನೇ ಅಕ್ಷರ ಫಸ್ಟಿಗೆ ಫೈನ್ ಮಾಡ್ಕೊಂಡು ಆ ಅಕ್ಷರದಿಂದ ಎಡಕ್ಕೆ ಹೋಗ್ಬೇಕು ಮತ್ತೆ. ಓಕೆ, ಡನ್. ನೆಕ್ಸ್ಟ್ ತಗೊಂಡ್ರಿ 9th ಕ್ವಶನ್. ಇಂಗ್ಲೀಷ್ ವರ್ಣಮಾಲೆ ಅಕ್ಷರ ಸರಣಿಯಲ್ಲಿ ಸ್ವರಾಕ್ಷರದ ನಂತರ ತಕ್ಷಣ ಬಂದಿರುವ ಕೆಗಳು. ಸ್ವರಾಕ್ಷರ ಅಂದರೆ ಎ ಇ ಐ ಓ ಯು ಐತಲ್ಲ, ಎ ಇ ಐ ಓ ಯು ನಂತರ ಏನು ಬರಬೇಕು? ಕೆ ಬರ್ಬೇಕು. ನನಗೆ ಅಂಥವು ಎಷ್ಟು ಅದಾವು? ಕೆ ಬಂದದ್ದು ನೋಡ್ರಿ. ಎ ಆದಮೇಲೆ ಇಲ್ಲ, ಆಮೇಲೆ ನೆಕ್ಸ್ಟ್ ನೋಡ್ರಿ. ಹಾಂ, ಇ ಆದಮೇಲೆ ಕೆ ಅದ, ಒಂದಾಯಿತು. ಆಮೇಲೆ ಯು ಆದಮೇಲೆ ಕೆ ಅದ ರೀ, ಹೌದಾ? ಆಮೇಲೆ ಎ ಆದಮೇಲೆ ಕೆ ಅದ, ಹೌದಾ? ಎಷ್ಟಾದ್ರು ರೀ? ಇ ಕೆ, ಆಮೇಲೆ ಯು ಕೆ, ಆಮೇಲೆ ಎ ಕೆ. ಟೋಟಲ್ ಎಷ್ಟದು? 3 ಆದವ. ಅಂದ್ರೆ ಆಪ್ಷನ್ ನಂಬರ್ ಡಿ ನೋಡ್ರಿ. ಆಪ್ಷನ್ ನಂಬರ್ ಡಿ ಗೊತ್ತಾಗತ್ತಲ್ಲ. ಈ ಥರ ಕ್ವಶನ್ಸು 100% ಬರೋ ಚಾನ್ಸಸ್ ಐತಿ. ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಯಾರಿಗಾದ್ರು. ಓಕೆ, ನೆಕ್ಸ್ಟ್. ಯಾವುದೇ 3 ಅನುಕ್ರಮ ಸಂಖ್ಯೆಗಳನ್ನು ಪರಿಗಣಿಸಿದಾಗ ವರ್ಗ ಸಂಖ್ಯೆಯು ಬೆಸ ಸಂಖ್ಯೆಗಳ ನಡುವೆ ಇರಬೇಕು. ಏನಿರ್ಬೇಕು ರೀ? ವರ್ಗ ಸಂಖ್ಯೆಯು 2 ಬೆಸ ಸಂಖ್ಯೆಗಳ ನಡುವೆ ಇರಬೇಕು. ಆ ಕಡೆ ಈ ಕಡೆ ಬೆಸ ಸಂಖ್ಯೆ ಇರಬೇಕು, ಮಧ್ಯದಲ್ಲಿ ವರ್ಗ ಸಂಖ್ಯೆ ಇರಬೇಕು. ಅಂಥವು ಎಷ್ಟು ಅದಾವು ಅಂತ ಅವ್ರು ಕೇಳತ್ತಾರ. ನೋಡ್ರಿ ಎಷ್ಟು ಅದಾವು ವರ್ಗ ಸಂಖ್ಯೆ. ನೋಡ್ರಿ ಇಲ್ಲಿ 4 ಐತಿ. ಫಸ್ಟ್ ವರ್ಗ ಸಂಖ್ಯೆಗಳು ಯಾವ್ಯಾವ ಗೊತ್ತಿರಬೇಕು, ಹೌದಾ? ನೆಕ್ಸ್ಟು ಇಲ್ಲಿ ಯಾವುದಿಲ್ಲ. ನೆಕ್ಸ್ಟ್ 16 ವರ್ಗ ಸಂಖ್ಯೆ ಅದ. ಆಮೇಲೆ 25 ವರ್ಗ ಸಂಖ್ಯೆ ಅದ. ಆದ್ರೆ ಆ ಕಡೆ ಈ ಕಡೆ ಏನದ ರೀ? ಸಮ ಸಂಖ್ಯೆ ಅದ. ಇಲ್ಲ, ಇಲ್ಲಿ ಐತಿ ನೋಡ್ರಿ ವರ್ಗ ಸಂಖ್ಯೆ. 0ದ ವರ್ಗ 0, ಹೌದಾ? ಎಷ್ಟದ ರೀ ಟೋಟಲು? 3 ಆದವ. ಅಂದ್ರೆ ಆಪ್ಷನ್ ನಂಬರ್ 3, ಆಪ್ಷನ್ ನಂಬರ್ ಬಿ. ಓಕೆ, ಈ ರೀತಿ ನೋಡ್ಬೇಕು ನೋಡ್ರಿ. ವರ್ಗ ಸಂಖ್ಯೆ ಮಧ್ಯದಲ್ಲಿರ್ಬೇಕು. 0 ಸರ್ ವರ್ಗ, 0ದ ವರ್ಗ 0. ನಿಮಗೆ ಕನ್ಫ್ಯೂಸ್ ನಿಮ್ಗೆ ಆನ್ಸರ್ 2 ಕೊಟ್ಟಿರ್ತಾನೆ, ಆದರೆ ಇದಲ್ಲ. ಯಾಕೆ ಹೇಳ್ರಿ? ಇದನ್ನು ಬಿಟ್ಟಿರ್ತೀವಿ 0 ಅನ್ನೋದನ್ನು. ಓಕೆ, ಡನ್ನ. ಓಕೆ, ನೆಕ್ಸ್ಟ್ 11th ಕ್ವಶನ್. ಬೆಸ ಸಂಖ್ಯೆಯು ವರ್ಗ ಸಂಖ್ಯೆಯ ನಂತರ ಎಷ್ಟು ಬಾರಿ? ಬೆಸ ಸಂಖ್ಯೆ ಇತ್ತಲ್ಲ, ವರ್ಗ ಸಂಖ್ಯೆ ಫಸ್ಟ್ ಇರಬೇಕು, ಆಮೇಲೆ ಬೆಸ ಸಂಖ್ಯೆ ಇರಬೇಕು. ಅಂಥವು ಎಷ್ಟು ಅದಾವ ಅಂತ ಕೇಳತ್ತಾರ. ಫಸ್ಟಿಗೆ ವರ್ಗ ಸಂಖ್ಯೆ ನೋಡ್ರಿ, 4 1. ಓಕೆ, ಆಮೇಲೆ 1ರ ವರ್ಗ 1 ಐತಿ, ಆಮೇಲೆ ಬೆಸ ಸಂಖ್ಯೆ ಅದ 5. ಆಮೇಲೆ 16 ವರ್ಗ, ಆಮೇಲೆ ಬೆಸ ಸಂಖ್ಯೆ ಅದ. 1ರ ವರ್ಗ 1, ಆಮೇಲೆ 25 ಒಂದು ಬೆಸ ಸಂಖ್ಯೆ ಅದ. ಟೋಟಲ್ ಎಷ್ಟಾದ್ರಿ? 4 1 1 4 16 17 1 25. ಟೋಟಲ್ ಎಷ್ಟದು? 4. ಆಪ್ಷನ್ ನಂಬರ್ ಸಿ ನೋಡ್ರಿ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇವನ್ನೆಲ್ಲ ಕ್ವಶನನ್ನು ನೀವು ಫಾಸ್ ಮಾಡ್ಕೊಂಡು ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಾವು ಫಸ್ಟಿಗೆ ಕ್ಲಾಸ್ ನೋಡಿರಿ. ಆಮೇಲೆ ಏನು ಮಾಡಿರಿ? ಆನ್ಸರನ್ನು ನೋಟ್ ಮಾಡ್ಕೊತವ್ರಿ. ಎ ಬಿ ಸಿ ಡಿ ಅಂತ ನಾ ಹಾಕಿದ್ದು. ಆಮೇಲೆ ನೀವು ಸೊಲ್ಯೂಷನ್ ಮಾಡ್ಕೊತವ್ರಿ. ಕರೆಕ್ಟ್ ಅದಾವಿಲ್ಲ, ನೀ ಮಾಡಿದ್ದು ಕರೆಕ್ಟ್ ಅದಾವಿಲ್ಲ ಚೆಕ್ ಮಾಡ್ಕೊಳಕ್ಕದು. ಓಕೆ, ರೈಟ್. ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳ ಸರಣಿಯಲ್ಲಿ ಪಿ ಅಕ್ಷರವು ಇಂಗ್ಲೀಷ್ ಸ್ವರಾಕ್ಷರದ ನಡುವೆ. ಆಮೇಲೆ ಏನು ಬರಬೇಕು? ಫಸ್ಟಿಗೆ ಸ್ವರ ಬರಬೇಕು. ಓಕೆ, ಸ್ವರಗಳ ನಡುವೆ ಯಾವುದಿರ್ಬೇಕು ರೀ? ಪಿ ಅಕ್ಷರ ಇರಬೇಕು. ಗೊತ್ತಾಯ್ತಾ? ನೋಡ್ರಿ ಅಷ್ಟೆಷ್ಟು ನೋಡ್ರಿ.
ಪಿ ಅಕ್ಷರವು ಇಂಗ್ಲೀಷ್ ಸ್ವರಾಕ್ಷರಗಳ ನಡುವೆ ಯಾವ್ದಿರಬೇಕು ಪಿ ಇರಬೇಕು. ಅಂಥವು ಎಷ್ಟು ಅದಾವ ನೋಡ್ರಿ ಓ ಪಿ ಎ ಅದ, ಆಮೇಲೆ ಇ ಪಿ ಒ ಅದ, ಆಮೇಲೆ ಒ ಪಿ ಒ ಅದ, ಮೂರು ಅದಾವ. ಆಪ್ಷನ್ ನಂಬರ್ ಬಿ ನೋಡ್ರಿ ಏನಿರಬೇಕು, ಒಂದು ಒ ಪಿ ಎ, ಆಮೇಲೆ ಇ ಪಿ ಒ, ಮಧ್ಯದಲ್ಲಿ ಪಿ ಅದ ಇಲ್ರಿ, ಒ ಪಿ ಒ, ಇವೆಲ್ಲ ಸ್ವರಾಕ್ಷರಗಳ ಮಧ್ಯದಲ್ಲಿ ಪಿ ಅದ. ಟೋಟಲ್ ಎಷ್ಟು ಅದು ರೀ, 3 ಅದವು. ನೆಕ್ಸ್ಟ್ ತಗೊಂಡ್ರಿ. ಓಕೆ, 13th ಕ್ವಶನ್ ಏನದ, ಕೊಟ್ಟಿರುವ ಶ್ರೇಣಿಯಲ್ಲಿ ಕ್ರಮಾನುಗತ 2 ಸಂಖ್ಯೆಗಳ ಮೊತ್ತ 5 ಇರಬೇಕು. 5 ಆಗದೆ, ಮುಂದೆ ಕ್ವಶನ್ ನೋಡ್ರಿ, ಮೊತ್ತ 5 ಆಗದೇ ಇರುವ ಸಂಖ್ಯಾ ಜೋಡಿಗಳೆಷ್ಟು ಅಂದರೆ ಎರಡೆರಡು ಸಂಖ್ಯೆ ನೋಡ್ಕೊಂತ ಹೋದ್ರೆ ಅವು 2 ಕೂಡಿಸಿದ್ರೆ 5 ಆಗಬಾರ್ದು. ಅಂಥವು ಎಷ್ಟು ಅದಾವು ಈಗ ನೋಡ್ರಿ. 1 3 ಕೂಡಿಸಿದ್ರೆ ಎಷ್ಟಾಗುತ್ತೆ, 1 3 ಆಗಲ್ಲ ಅಂದ್ರೆ 5 ಆಗಲ್ಲ, ಹೌದಾ. 2 3 ಕೂಡಿಸಿದ್ರೆ 5 ಆಗತ್ತೆ ರೀ, ಮತ್ತು ಬೇಡದ 3 0 3 ಬರುತ್ತೆ. ಆಮೇಲೆ 0 1, ಆಮೇಲೆ 1 5 ಕೂಡಿಸಿದ್ರೆ 6 ಆಗುತ್ತೆ. 5 ಆಗಂಗಿಲ್ಲ ನಮಗೆ, ಹೆಚ್ಚಾಗಲಿ ನಡೀತದೆ. 0 7, ಆಮೇಲೆ ಮುಂದಿನ ಮೈನಸ್ ಐತಿ, ಬರೋಂಗಿಲ್ಲ. ಟೋಟಲ್ ಎಷ್ಟು ಅದು ರೀ, 5 ಅದು ಇಲ್ಲ. ಯಾವ್ಯಾವ ನೋಡ್ರಿ, 1 3 ಕೂಡಿಸಿದ್ರೆ 5 ಆಗಲ್ಲ, 3 0 ಕೂಡಿಸಿದ್ರು 5 ಆಗಲ್ಲ, 0 1 ಕೂಡಿಸಿದ್ರೆ 5 ಆಗಲ್ಲ, 1 5 ಕೂಡಿಸಿದ್ರೆ 5 ಆಗಲ್ಲ, 0 7 ಕೂಡಿಸಿದ್ರೆ ಜಾಸ್ತಿ ಆದ್ರೂ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಆಪ್ಷನ್ ನಂಬರ್ ಎಷ್ಟು ಬಂತು, ಬಿ ಬಂತು. ಆಪ್ಷನ್ ನಂಬರ್ ಬಿ ಬಂತು. ಗೊತ್ತಾಯ್ತಾ. ಈ ರೀತಿ ಕ್ವಶನ್ಗಳನ್ನು ನೀವು ನೀಟಾಗಿ ನೋಡ್ಕೋಬೇಕು. ಓದಲಿಕ್ಕೆ ನೀವು 100% ಟೈಮ್ ಕೊಡಲೇಬೇಕಾಗತ್ತಾ, ಆದರೆ ಅವಸರ ಮಾಡಬಾರ್ದು. ಓಕೆ, ಡನ್. ನೆಕ್ಸ್ಟು, ಮಧ್ಯದಲ್ಲಿರುವ ಸಂಖ್ಯೆಯು ಎಡಕ್ಕೆ ಬಂದಿರುವ 3ನೇ ಸಂಖ್ಯೆಯು ನೋಡ್ರಿ, ಶ್ರೇಣಿಯಲ್ಲಿ ಮಧ್ಯದಲ್ಲಿ ಇಲ್ಲ. ಇಂಗ್ಲೀಷ್ನಾಗ ದ ಥರ್ಡ್ ನಂಬರ್ ನೋಡ್ರಿ, ಥರ್ಡ್ ನಂಬರ್ ಟು ದ ಲೆಫ್ಟ್ ಆಫ್ ದ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ದ ಫಾಲೋವಿಂಗ್ ಸಿರೀಸ್. ಅಂದ್ರೆ ಮಧ್ಯದಲ್ಲಿರುವ ಸಂಖ್ಯೆಯು ಎಡಕ್ಕೆ ಬಂದಿರುವ ಮೂರನೇ ಸಂಖ್ಯೆ ಎಷ್ಟದಾವ ನೋಡ್ರಿ, ಎಷ್ಟದಾವ ಮಧ್ಯದಲ್ಲಿ. ಮಧ್ಯದಲ್ಲಿರುವ ಸಂಖ್ಯೆ ಮಧ್ಯದಲ್ಲಿ ಯಾವುದಾದ ಸಂಖ್ಯೆ, ಎಲ್ಲ ಸಂಖ್ಯೆಗಳು ಎಣಿಸಿದ ಮೇಲೆ ಈ ಕಡೆ ಬಿಟ್ಟರೆ ಇದು ಮಧ್ಯದಲ್ಲಿ ಬರುತ್ತೆ. ಯಾವ್ದು ಬರುತ್ತೆ ರೀ, 9 ಅನ್ನೋದು ಮಧ್ಯದ ಸಂಖ್ಯೆ ಬಂತು. ಓಕೆ, ಅವ್ರೇನು ಹೇಳ್ಯಾರ, ಮಧ್ಯದ ಸಂಖ್ಯೆ ಅಂದರೆ ಮಧ್ಯದ ಸಂಖ್ಯೆ ಮಾರ್ಕ್ ಮಾಡಿ. ಎಡದಿಂದ ಬಂದಿರುವ 3ನೇ ಸಂಖ್ಯೆ, ಈ ಮಧ್ಯದ ಸಂಖ್ಯೆಯ ಎಡದಿಂದ ಬಂದಿರುವ 3ನೇ ಸಂಖ್ಯೆ ಯಾವ್ದು ನೋಡ್ರಿ. ಇದರಿಂದ ಎಡಕ್ಕೆ, ಇದು ರೈಟು, ಇದು ಲೆಫ್ಟು, ಇದ್ರದ ಎಡಕ್ಕೆ 3ನೇ ಸಂಖ್ಯೆ ಯಾವ್ದು ನೋಡ್ರಿ. ಈ ಕಡೆ ಎಡಕ್ಕೆ ಅಂದ್ರೆ 3ನೇ ಸಂಖ್ಯೆ ಯಾವುದು, 4. ಯಾವ್ದು ಬಂತು, 4. ಆಪ್ಷನ್ ನಂಬರ್ ಬಿ. ಕೊಟ್ಟಿದ್ದ ಸಂಖ್ಯೆ ನೀವು ಕಟ್ ಮಾಡಿ ಓದ್ಬೇಕು. ನಾವು ಫಸ್ಟಿಗೆ ನಾವು ಓದ್ಬೇಕು ನೋಡ್ರಿ. ಮಧ್ಯದಲ್ಲಿರುವ ಮಧ್ಯದ ಸಂಖ್ಯೆ ಯಾವುದು, 9. ಅದರಿಂದ ಎಡಕ್ಕೆ ಬಂದಿರುವ 3ನೇ ಸಂಖ್ಯೆ, ಇದರಿಂದ ಎಡಕ್ಕೆ ಬಂದಿರುವ 3ನೇ ಸಂಖ್ಯೆ ಯಾವುದು, 4. ಗೊತ್ತಾಯ್ತಾ. ಕ್ವಶನ್ ಹೆಂಗೆ ಕೊಟ್ಟಿರ್ತಾರೆ ನೋಡ್ರಿ. ಗೊತ್ತಾಯ್ತು, ಡನ್ನ. ಓಕೆ, ನೆಕ್ಸ್ಟ್ 14th ಒನ್. ಕೊಟ್ಟಿರುವ ಶ್ರೇಣಿಯಲ್ಲಿ ಅವಿಭಾಜ್ಯ ಸಂಖ್ಯಾ ಜೋಡಿಯ ಸಂಖ್ಯೆಯು ಅಂದರೆ ಅವಿಭಾಜ್ಯ ಸಂಖ್ಯೆ ಆಜುಬಾಜು ಇರಬೇಕು. ಅಂಥವು ಎಷ್ಟದಾವ, ಅವಿಭಾಜ್ಯ ಸಂಖ್ಯೆ 2 3, ಆಮೇಲೆ 6 7 ಅದಾವ, ಆಮೇಲೆ 6 ಭಾಜ್ಯ ಸಂಖ್ಯೆ ಅದು ಬರೋಂಗಿಲ್ಲ. ನೆಕ್ಸ್ಟ್ 7 3 ಬರುತ್ತೆ, ಮುಂದೆ ಯಾವುದು ಬರೋಂಗಿಲ್ಲ. ಅಂದರೆ ಟೋಟಲ್ ಎಷ್ಟದು, 2 ಅದು. ವೆರಿ ಈಸಿ. ಅಂದರೆ ಏನು, ನಾನು ಪ್ರೈಮ್ ನಂಬರ್ದು 2 ನಂಬರ್ ಎಲ್ಲಿದಾವ ಕಂಟಿನ್ಯೂ 2 3 ಅವಿಭಾಜ್ಯ ಸಂಖ್ಯೆ ಅಟ್ ಎ ಟೈಮ್ ಅದಾವೆ, ಒಂದು ಆದಮೇಲೆ ಒಂದು ಅದಾವೆ. ಅಂಥವು ಎಷ್ಟು ಅದಾವ, ಯಾವ್ಯಾವುದು, 2 3, ಆಮೇಲೆ 7 3. ಓಕೆ, ಡನ್ನ. 16th ಒನ್. ಸಂಖ್ಯೆಯಲ್ಲಿ ವರ್ಗ ಸಂಖ್ಯೆಗಳ ನಡುವೆ ಬಂದಿರುವ 2ಗಳ ಸಂಖ್ಯೆ ಅಂದರೆ ವರ್ಗ ಸಂಖ್ಯೆಗಳ ನಡುವೆ ಆ ಕಡೆ ಈ ಕಡೆ ಏನಿರಬೇಕು ರೀ, ವರ್ಗ ಸಂಖ್ಯೆ ಇರಬೇಕು, ಮಧ್ಯದಲ್ಲಿ 2 ಇರಬೇಕು, ಆಮೇಲೆ ಮತ್ತು ವರ್ಗ ಸಂಖ್ಯೆ ಇರಬೇಕು. ಇಂಥವು ಎಷ್ಟದಾವ ಚೆಕ್ ಮಾಡಿರಿ ಅಂತಂದು ನೋಡಿರಿ. ಎಷ್ಟದಾವ ನೋಡಿರಿ. ವರ್ಗ ಸಂಖ್ಯೆ 2 ಅದ, ಅದರ ಮಧ್ಯದಲ್ಲಿ ಏನಿರ್ಬೇಕಂತಂದ್ರೆ 2 ಮಧ್ಯದಲ್ಲಿ 2 ಇರಬೇಕು. ಓಕೆ, ಮಧ್ಯದಲ್ಲಿ 2 ಅದ, 1 2 4. ಓಕೆ,
ನೆಕ್ಸ್ಟು 4, 2, 9. 4 ಮತ್ತು 9 2 ವರ್ಗ ಸಂಖ್ಯೆಗಳು, ಅದ್ರ ಮಧ್ಯದಲ್ಲಿ 2 ಅದ. ಓಕೆ, ನೆಕ್ಸ್ಟು 9, 2, 1. ಓಕೆ, ಅದಾದಮೇಲೆ 9, 2, 4. ಆಮೇಲೆ ಮತ್ತು 2, 9, 1. ಹಾಂ, ಇದು ಬರುತ್ತೆ ನೋಡಿರಿ, ಮಧ್ಯದಲ್ಲಿ 2 ಇರ್ಬೇಕಂದಾರಲ್ಲ. ಓಕೆ, ಎಷ್ಟು ಅದು ನೋಡಿರಿ, ಯಾವ್ಯಾವ ಅದಾವ ಇಲ್ಲಿ ಬರೀಲಿ. 1, 2, 4, ಮಧ್ಯದಲ್ಲಿ 2 ಅದ. ಆ ಕಡೆ ಈ ಕಡೆ ವರ್ಗ ಸಂಖ್ಯೆಗಳು ಅದಾವ ಇಲ್ಲಿ ನೋಡಿರಿ. 4, 2, 9. 9, 2, 1. ಆಮೇಲೆ 9, 2, 4. ಆಮೇಲೆ 1, 2, 9 ಆದ್ವಾ ನೋಡಿರಿ. ಮಧ್ಯದಲ್ಲಿ 2 ಐತಿ ಎಲ್ಲ ಕಡೆ, ಆ ಕಡೆ ಈ ಕಡೆ ವರ್ಗ ಸಂಖ್ಯೆ ಅದ. ಎಷ್ಟು ಅದಾವ ರೀ? ಎಷ್ಟು ಅದಾವ? 5 ಅದಾವ. ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಎ. ಅಂಡರ್ಸ್ಟ್ಯಾಂಡ್? ಗೊತ್ತಾಯಿತು? ಕೊನೆವರೆಗೂ ನೋಡಿರಿ, ಎಲ್ಲ ಒಂದೊಂದು ಚೇಂಜಸ್ ಕ್ವಶನ್ ತೊಗೊಂಡು ನಾನು. ಓಕೆ, ನೆಕ್ಸ್ಟ್ 17th. 8ರ ನಂತರ ತಕ್ಷಣ ಬಂದಿರುವ, ನೋಡಿ 8ರ ನಂತರ ಫಸ್ಟ್ 8 ಬರಿತೀನಿ. 8ರ ನಂತರ ತಕ್ಷಣ ಬಂದಿರುವ ಆದರೆ 3ಕ್ಕಿಂತ ಮುಂಚೆ, ನೋಡಿರಿ 8ರ ತಕ್ಷಣ ಬಂದಿರುವ. 8ರ ತಕ್ಷಣ ಅಂತಂದ್ರೆ ನೆಕ್ಸ್ಟು, ಹೌದಾ? 8ರ ತಕ್ಷಣ ನೆಕ್ಸ್ಟು, ಆದರೆ 3ಕ್ಕಿಂತ ಮುಂಚೆ ಬಾರದಿರುವ, ಅಂದ್ರೆ 3ಕ್ಕಿಂತ ಮುಂಚೆ ಬರದಿರುವ. 3 ಇಲ್ಲಿ ಇರಬಾರ್ದು, ಇಲ್ಲಿ ಏನಿರಬಾರ್ದು? 3 ಇರಬಾರ್ದು, ಇಲ್ಲಿ 3 ಇರಬಾರ್ದು. ಬಾರದಿರುವ 7ಗಳ ಸಂಖ್ಯೆ ಎಷ್ಟು? ಗೊತ್ತಾಗ್ತಿಲ್ಲ ರೀ. 8, 7 ಇರ್ಬೇಕು, ಅದಾದ ನಂತರ ಏನಿರಬಾರ್ದು? 3 ಇರಬಾರ್ದು. ಅಂಥವು ಎಷ್ಟು ಅದಾವು ಚೆಕ್ ಮಾಡೋಣ್ರಿ. ಫಸ್ಟಿಗೆ 8, 7 ಇರಬೇಕು, ಅದಾದಮೇಲೆ 3 ಇರಬಾರ್ದು. ಇಲ್ಲಿ ನೋಡ್ರಿ, ಇಲ್ಲಿ ಐತಿ. ಆಮೇಲೆ 8, 7 ಇಲ್ಲಿ 8, 7 ಅದ, 3 ಇಲ್ಲ. ಓಕೆ, ಹೌದಿಲ್ಲ? ಹಾಂ, 2 ಆಯಿತು. 2 ಅಲ್ಲ ನೋಡಿರಿ, 8, 7, 6 ಅದಾದಮೇಲೆ 3 ಇಲ್ಲ. ಆಮೇಲೆ 8, 7, 2 ಅದಾದಮೇಲೆ 3 ಇಲ್ಲ. ಅದರ ಟೋಟಲ್ ಎಷ್ಟು ಅದು? 2. ಆಪ್ಷನ್ ನಂಬರ್ 2. ಡನ್? ಓಕೆ, ನೆಕ್ಸ್ಟ್ 18th ಕ್ವಶನ್. 1ಕ್ಕಿಂತ ಮುಂಚೆ ತಕ್ಷಣ ಬಂದಿರುವ, 1ಕ್ಕಿಂತ ಮುಂಚೆ ತಕ್ಷಣ ಬಂದಿರುವ ಆದರೆ 4ರ ನಂತರ ತಕ್ಷಣ ಬಾರದಿರುವ 2ಗಳ ಸಂಖ್ಯೆ. ಗೊತ್ತಾಗ್ತಿಲ್ಲ? ಏನಿರಬೇಕು? ಮಧ್ಯದಲ್ಲಿ ಅಂತೂ 2 ಇರಬೇಕು, ಆದ್ರೆ ಆ ಕಡೆ ಏನಿರ್ಬೇಕು ರೀ? ಇಲ್ಲಿ 1ಕ್ಕಿಂತ ಮುಂಚೆ, 1ಕ್ಕಿಂತ ಮುಂಚೆ ಬಂದಿರುವ, 1ಕ್ಕಿಂತ ಮುಂಚೆ 2 ಇರಬೇಕು. ನೋಡ್ರಿ, ಈ ನಂಬರ್ ಬರಿತೀನಿ. ಹಾಂ, ಫಸ್ಟಿಗೆ ಏನಿರಬೇಕು? 2 ಇರಬೇಕು. ಅದು ಏನಿರಬೇಕು? 1ಕ್ಕಿಂತ ಮೊದಲಿರಬೇಕು. ಯಾವುದು? 2. ಆದರೆ 4ರ ನಂತರ ತಕ್ಷಣ ಬಾರದಿರುವ, ಇಲ್ಲಿ 4ರ ನಂತರ ಇರಬಾರ್ದು. ಅಂಥವು ಎಷ್ಟು ಅದಾವ ಚೆಕ್ ಮಾಡೋಣ್ರಿ. ಓಕೆ, ನೋಡಿರಿ 1, 2, 1 ಅದ. ಇಲ್ಲಿ 4 ಇಲ್ಲ, ಹಿಂದ್ಗಡೆ 1 ಅದ. ಓಕೆ, ನೆಕ್ಸ್ಟು 2, 2, 1 ಹೌದಾ? ಮತ್ತು 1, 2, 1 4 ಅಂತೂ ಇಲ್ಲ. ಆಮೇಲೆ 1, 2, 1 ಎಷ್ಟು ಅದು? ಟೋಟಲ್ 4 ಅದಾವ. ಆಪ್ಷನ್ ನಂಬರ್ ಸಿ. ನೋಡಿರಿ, ಬರೀಲೇ ನೋಡಿರಿ, 1, 2, 1 ಇಲ್ಲಿ ಬರ್ದಂಥದ್ದು ಕರೆಕ್ಟ್ ಐತಿ ಇಲ್ಲಿ ನೋಡಿರಿ. ಆಮೇಲೆ 2, 2, 1 ಆಮೇಲೆ 1, 2, 1 ಆಮೇಲೆ 1, 2, 1 ಇಲ್ಲಿ 2ಕ್ಕೂ 2, 1 ಅದಾವ ನೋಡಿ, ಚೆಕ್ ಮಾಡಿರಿ. ನೋಡಿರಿ 2, 1, 2, 1, 2, 1, 2, 1 ಅದಾವ. ಆದರೆ ಇಲ್ಲಿ 4 ಇಲ್ಲ ನೋಡಿರಿ, ಇಲ್ಲಿ 4 ಇಲ್ಲ. ಇಲ್ಲಿ ನೋಡಿರಿ 4 ಇಲ್ಲ, ಹೌದಾ? ಅಂದ್ರೆ ಒಂದು ಆಪ್ಷನ್ ನಂಬರ್ ಸಿ. ಈ ರೀತಿ ನೋಡ್ಬೇಕು ನೋಡ್ರಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ತಗೊಂಡ್ರಿ 19th ಕ್ವಶನ್. ಅವಿಭಾಜ್ಯ ಸಂಖ್ಯೆ ಏನು ಹೇಳ ನೋಡಿ. ಅವಿಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿ ಕಂಡುಬರುವ ವ್ಯಂಜನಾಕ್ಷರಗಳ ಸಂಖ್ಯೆಯು ಏನು ಹೇಳ ನೋಡ್ರಿ. ಅವಿಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿ ಕಂಡುಬರುವ ವ್ಯಂಜನಾಕ್ಷರಗಳ ಸಂಖ್ಯೆ ಅಂದ್ರೆ ಫಸ್ಟಿಗೆ ನಾವು ಇವಕ್ಕೆಲ್ಲ ನಂಬರ್ ಕೊಡ್ಬೇಕ್ರಿ. ನಾವು ಏನು ಕೊಡ್ಬೇಕ್ರಿ? ನಂಬರ್ ಕೊಡ್ಬೇಕು. ಫಸ್ಟಿಗೆ ಅವ್ರು ಕೊಟ್ಟದ್ದು ಲೆಟರ್ಸ್ ಬರಿತೀನಿ ನಾ. A B C D E F G H I J
ಕೆ ಎಲ್ ಅವರು ಕೊಟ್ಟಂತಹ ಲೆಟರ್ಸು. ಈಗ ನಾವು ಅವಿಭಾಜ್ಯ ಸಂಖ್ಯೆಗಳ ನಾವು ಒಂದೊಳ್ಳೆ ನಂಬರ್ ಕೊಡ್ತೀವಿ. 1 2 3 4 5 6 7 8 9 10 11 ಆಮೇಲೆ ಇದು 12. ಓಕೆ, ಇದೆಷ್ಟು 12. ಈಗ ಅವ್ರು ಏನು ಹೇಳ್ಯಾರ ಅದನ್ನು ಮಾರ್ಕ್ ಮಾಡೋಣ. ಏನು ಹೇಳ್ಯಾರ, ವ್ಯಂಜನಾಕ್ಷರಗಳ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯ ಸ್ಥಾನದಲ್ಲಿ ಬಂದಿರುವ ಅವಿಭಾಜ್ಯ ಸಂಖ್ಯೆ ಯಾವ್ಯಾವ ರೀ? ಫಸ್ಟ್ ಅವು ನಿಮ್ಗೆ ಗೊತ್ತಿರ್ಬೇಕು. ಅವಿಭಾಜ್ಯ ಸಂಖ್ಯೆ ಯಾವ್ಯಾವು? 2, ಆಮೇಲೆ 3, 4 ಇಲ್ಲ 5. ವ್ಯಂಜನ ಕೇಳ್ಯಾನ, ಇಲ್ಲಿ ಸ್ವರ ಆಯ್ತು ನೋಡ್ರಿ. ಹೌದು, ಫಸ್ಟಿಗೆ ನಾವು ಬೆಸ್ ಸಂಖ್ಯೆ ಇದು ಅವಿಭಾಜ್ಯ ಸಂಖ್ಯೆ ಮಾರ್ಕ್ ಮಾಡೋಣ. ಆಮೇಲೆ 7, 8 ಇಲ್ಲ 9 ಇಲ್ಲ 10 ಇಲ್ಲ 11. ಇಷ್ಟು ನಮಗೇನು ಅವಿಭಾಜ್ಯ ಸಂಖ್ಯೆಗಳು. ಅವ್ರು ಕೇಳಿದ್ದೇನು? ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಯಾವ್ಯಾವ ರೀ? ಇದು 1 ಬಿ ಐತಿ, ಆಮೇಲೆ ಸಿ, ಆಮೇಲೆ 5ರ ಜಾಗದಾಗಿದ್ದು ಇದು ಬರೋಂಗಿದೆ. ಯಾಕೆ ಹೇಳಿದ್ರೆ ಸ್ವರ ಆಯ್ತು, ಹೌದಾ? ನೆಕ್ಸ್ಟು ಜಿ, ಆಮೇಲೆ ಕೆ. ಎಷ್ಟಾದರೂ ಟೋಟಲ್ 4. ಅದು ನೀವು ಮರ್ತ್ 5 ಅಂತ ನೀವು ಬಂದಿತ್ತಂದ್ರೆ ಆಪ್ಷನ್ ಇಲ್ಲಿ ಅದ, ಆದರೆ ಇದಲ್ಲ, ಆಪ್ಷನ್ ನಂಬರ್ ಸಿ. ಯಾಕೆ ಹೇಳಿ ಇದು ಸ್ವರ ಅದ, ಅದನ್ನು ತಗೊಂಗಿಲ್ಲ. ಹೌದಾ? ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಲ್ಲ? ABCD ನಿಮ್ಗೆ ತಲೆ ಒಳಗೆ ನೆನಪಿದ್ರೆ ಮುಗಿದೋಯ್ತು. ಕೋಡಿಂಗ್ ಡಿಕೋಡಿಂಗ್. ಓಕೆ, ಲಾಸ್ಟ್ ಒನ್ ಬಟ್ ಬೆಸ್ಟ್ ಒನ್. ನೋಡಿರಿ ಹೆಂಗದ ಕ್ವಶನ್. 2ರ ಅಪವರ್ತ್ಯಗಳ ಸ್ಥಾನದಲ್ಲಿ ಬರುವ ಸ್ವರಾಕ್ಷರಗಳ ಸಂಖ್ಯೆಯು. 2ರ ಅಪವರ್ತ್ಯಗಳು ಯಾವ್ಯಾವು? ಫಸ್ಟಿಗೆ ಅದನ್ನು ಬರಿಬೇಕು. 2ರ ಅಪವರ್ತ್ಯಗಳು ಯಾವ್ಯಾವು? 2ರ ಅಪವರ್ತ್ಯಗಳು ಯಾವ್ಯಾವ ರೀ? 1 ನೋಡ್ರಿ, 2ರ ಅಪವರ್ತನಗಳಲ್ಲ, ಅಪವರ್ತ್ಯಗಳು. ಗೊತ್ತಾಗತ್ತೈತಿ? ಅಂದ್ರೆ 2ರಲ್ಲೇ ಯಾವ್ಯಾವ ಭಾಗ ಹೋಗ್ತಾವಲ್ಲ ಅವು ಸಂಖ್ಯೆಗಳು. ಗೊತ್ತಾಗತ್ತಲ್ಲ? 2ರ ಅಪವರ್ತ್ಯಗಳ ಸ್ಥಾನದಲ್ಲಿ ಬರುವ ಸ್ವರಾಕ್ಷರ, ಇದು ಗೊತ್ತಿರಬೇಕು. ಸ್ವರಾಕ್ಷರ ಅಂದರೆ ಯಾವ್ಯಾವು? ಫಸ್ಟಿಗೆ ಸ್ವರಾಕ್ಷರಗಳು ಮಾರ್ಕ್ ಮಾಡ್ಕೊಂಡ್ರಿ. A, E, I, O ಇವು ಸ್ವರಾಕ್ಷರಗಳು 5 ಅದಾವ. ಆದ್ರೆ ನಾವೇನು ಹೇಳೋಣ, ಅವುಗಳು ಯಾವ್ಯಾವ ಸ್ಥಾನದಾಗಿರ್ಬೇಕಂದ್ರೆ 2ರ ಅಪವರ್ತ್ಯಗಳ ಸ್ಥಾನದಾಗಿರ್ಬೇಕು. ಅವುಗಳ ಸ್ಥಾನಗಳು ಬರೀತೀನಿ. ಎ ಜಾಗ ಎಷ್ಟು ರೀ? 1. ಈ ಜಾಗ ಎಷ್ಟು? 5. ಆಮೇಲೆ ಐ ಜಾಗ ಎಷ್ಟು? 10. ಹೌದಾ? ಹೌದೋ ಇಲ್ಲೋ? ಹಾಂ, ಈ ಇವತ್ತ. ನೆಕ್ಸ್ಟು ಮತ್ತು ಯಾವುದು? ಓ ಜಾಗ ಎಷ್ಟು? 15. ಆಮೇಲೆ ಯು ಜಾಗ ಎಷ್ಟು? ಯು ನಂಬರ್ ಗೊತ್ತಿರಬೇಕು, 22. ಈಗ ಅವ್ರೇನು ಹೇಳ್ಯಾರ? 2ರ ಅಪವರ್ತ್ಯಗಳು ಅಂತಂದ. 2ರ ಅಪವರ್ತ್ಯಗಳು ಯಾವ್ಯಾವು? 1ರಿಂದ ಭಾಗ ಹೌದಿಲ್ಲ, ಆಮೇಲೆ 10 ಭಾಗ ಹೋಗುತ್ತಲ್ಲ ಅಪವರ್ತ್ಯಗಳು, ಆಮೇಲೆ 27. ಟೋಟಲ್ ಎಷ್ಟು? ಅದು 3 ಅಲ್ವಾ? ಟೋಟಲ್ ಎಷ್ಟು? 3. ಆಪ್ಷನ್ ನಂಬರ್ ಸಿ ನೋಡ್ರಿ. ಅವ್ರು ಕೊಟ್ಟಂಥ ಕ್ವಶನ್ ನಾ ಹೆಂಗೆ ಸಿರೀಸ್ ತೊಗೊಂಡು ನೋಡ್ರಿ. ಈಸಿ ಬರ್ಕೊಂತ ಕೊನೆಯಲ್ಲಿ ಸ್ವಲ್ಪ ನಿಮಗೆ ತಲೆ ಓಡಿಸುವಂಥ ಕ್ವಶನು. ಈ ರೀತಿ ಪ್ರಶ್ನೆಗಳಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸ್. ನಿಮಗೆ ಅಗ್ನಿವೀರ್ಕಂತೂ ಯಾವುದಾದ್ರೂ ಶಿಫ್ಟಿಗೆ ಬರ್ಬೋದು, ಯಾರಿಗಾದ್ರೂ ಬರ್ಬೋದು, ಎಲ್ಲ ಶಿಫ್ಟಿಗೆ ಬರ್ಬೋದು. 100% ಬರುತ್ತೆ. ಓಕೆ, ಡನ್. ಇದೇ ರೀತಿ ಮತ್ತೆ ಯಾವುದಾದ್ರೂ ಕ್ವಶನ್ಗಳು ಬೇಕಾಗಿದ್ರೆ ನೀವು ಮೆಸೇಜ್ ಮಾಡ್ಬೋದು. ಈ ಟಾಪಿಕನ್ನು ಮಾಡಂತ ಹೇಳಿದ್ರಿ, ಸೊ ಈ ಟಾಪಿಕನ್ನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಸೊ ಆದಷ್ಟು ಎಲ್ಲರೂ ವಿಡಿಯೋವನ್ನು ಶೇರ್ ಮಾಡಿರಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.